ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ಏನು ಗುರು ಭಾಗವತಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನೋಡಿದ್ವಿ. ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ವಿರಾಟ್ ಕೊಹ್ಲಿಯಿಂದ ಒಂದು ಇನ್ನಿಂಗ್ಸ್ ಬರ್ಬೋದು ಅಂತ. ಅದರಲ್ಲದೆ ಫಸ್ಟ್ ಮ್ಯಾಚ್ ಕುತ್ಕೊಬಿಟ್ಟಿರೋ, ಸೆಕೆಂಡ್ ಮ್ಯಾಚ್ ಆಡ್ಕೊಡ್ತಾರೆ ಅಂತ ಅದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು. ಎಲ್ಲ ಫ್ಯಾನ್ಸ್ ಗಳಿಗೂ ನಿರಾಸೆ ಆಯ್ತು. ಆ ಎಕ್ಸ್ಪೆಕ್ಟೇಷನ್ ನ ಫುಲ್ ಫಿಲ್ ಮಾಡಕ್ಕೆಂತ ಬಂದಿದ್ದು ನಮ್ಮ ರೋಹಿತ್ ಶರ್ಮಾ ಅವರು. ಏನ್ ಗುರು, ಲಾಂಗ್ 1 ಇಯರ್ ನಂತರ ಒಂದು ಶತಕ ಬಂದಿದ್ದು. ಅದರಲ್ಲೂ ಅಲ್ಲದೆ ಯಾವಾಗ ಶತಕ ಬಂದಿದ್ದು, ಅಕ್ಟೋಬರ್ 11, 2023 ವರ್ಲ್ಡ್ ಕಪ್ ಅಲ್ಲಿ. ಅದಾದ ನಂತರ ಲಾಂಗ್ 1 ಇಯರ್ ನಂತರ, 1 ಇಯರ್ ಮೇಲೆ 4 ತಿಂಗಳು ನಂತರ ಇಲ್ಲಿ ಶತಕ ಬಂದಿದ್ದು. ಆಫ್ಟರ್ ಲಾಂಗ್ ಇಯರ್ಸ್ ಇದಂತೂ ಅದ್ದೂರಿ ಇತ್ತು. ಅದರಲ್ಲೂ ಅಲ್ಲದೆ ಚಾಂಪಿಯನ್ ಟ್ರೋಫಿಗೂ ಮುಂಚೆ ರೋಹಿತ್ ಶರ್ಮಾ ಅವರು ಫಾರ್ಮ್ ಬಂದಿರೋದು ಅದ್ದೂರಿ. ಅದರಲ್ಲೂ ಅಲ್ಲದೆ ಏನ್ ಗುರು, ಇಂಡಿಯನ್ ಬ್ಯಾಟಿಂಗು, ಓಪನರ್ಸ್ ಶುಭ್ಮನ್ ಗಿಲ್ ಅಂಡ್ ರೋಹಿತ್ ಶರ್ಮಾ ಅವರ ಓಪನಿಂಗ್ ಬ್ಯಾಟಿಂಗ್ ಅಂತೂ ಅದ್ದೂರಿಗೆ ಇತ್ತು. ನಾವು ಏನ್ 2023 ವರ್ಲ್ಡ್ ಕಪ್ ಅಲ್ಲಿ ಓಪನಿಂಗ್ ನೋಡ್ದೋ, ಅದೇ ರೀತಿ ಇಲ್ಲೂ ಸಹ ಓಪನಿಂಗ್ ನ ನೋಡ್ದೋ. ನಮ್ಗಂತೂ ದಿಲ್ ಖುಷ್ ಆಗೋಯ್ತು. ಅದ್ರಲ್ಲೂ ಅಲ್ಲದೆ ಈ ಇಂಗ್ಲೆಂಡ್ ಅವರು ಪದೇ 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 ಅದೇ ತಪ್ಪು ಮಾಡ್ತಾ ಇರೋದು. ನಮ್ಗೆ ಏನಕ್ಕಂತ ಗೊತ್ತಿಲ್ಲ. ಆದ್ರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ, ನಾನು ನಿನ್ನೆ ಪಕ್ಕ ಇಂಗ್ಲೆಂಡ್ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರು ಟಾಸ್ ಗೆದ್ರೆ ಮೇನ್ ಬಾಲಿಂಗ್ ನೇ ಚೂಸ್ ಮಾಡ್ತಾರೆ. ಆದ್ರೆ ಇವ್ರು ಏನಕ್ಕೆ ಬ್ಯಾಟಿಂಗ್ ನ ಚೂಸ್ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಅದ್ರಲ್ಲೂ ಅಲ್ಲದೆ ಇಂಗ್ಲೆಂಡ್ ಫೇಮಸ್ ಆಗಿರೋದು ಚೇಸಿಂಗ್ ನೇ. ಆದ್ರೆ ಏನಕ್ಕೆ ಇವರು ಚೇಸಿಂಗ್ ತಗೊಳ್ದೇನೆ ಬರೀ ಬ್ಯಾಟಿಂಗ್ ತಗೋತಾ ಇದ್ರು. ಅದ್ರಲ್ಲೂ ಅಲ್ಲದೆ ಫಸ್ಟ್ ಅಲ್ಲೂ ಬ್ಯಾಟಿಂಗ್, ಸೆಕೆಂಡ್ ಅಲ್ಲೂ ಬ್ಯಾಟಿಂಗ್. ಇದೇನು ಅಂತಾನೆ ಗೊತ್ತಿಲ್ಲ ಲಾಜಿಕ್. ಆದ್ರೆ ಇವರು ಚೇಸಿಂಗ್ ಗೆ ಹೆಸರುವಾಸಿ. ಆದ್ರೆ ಅವರೇ ಬ್ಯಾಟಿಂಗ್ ತಗೊಂಡು ಅವರೇ ಸೋಲ್ತಾ ಇರೋದು. ಏನಾದ್ರೂ ಇವರು ಸ್ಟ್ರಾಟಜಿ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಚಾಂಪಿಯನ್ ಟ್ರೋಫಿಗೂ ಮುಂಚೆನೆ ಈ ತರ ಸುಮ್ನೆ ಒಂದು ಲಾಜಿಕ್ ನ ಇದ್ ಮಾಡ್ತಾ ಇದ್ರೆ. ಅದಾದ ನಂತರ ಇಂಗ್ಲೆಂಡ್ ಅವ್ರನ್ನ ಯಾವುದೇ ರೀತಿ ಅಂಡರ್ ಎಸ್ಟಿಮೇಟ್ ಮಾಡಕ್ಕಾಗಲ್ಲ. ಅವರು ಸೀರೀಸ್ ಆಡೋದೇ ಬೇರೆ ರೀತಿ, ಹಾಗೆ ICC ಇವೆಂಟ್ ಅಂತ ಬಂದ್ರೆ ಅವ್ರು ಆಡೋದೇ ಬೇರೆ ರೀತಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವರು ಚಾಂಪಿಯನ್ ಟ್ರೋಫಿಗೂ ಮುಂಚೆ ಏನೋ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದಾರೆ. ಈ ಸ್ಟ್ರಾಟಜಿ ನಮಗ್ ಗೊತ್ತಾಗ್ಬೇಕು ಅಂದ್ರೆ ಪಕ್ಕ ಚಾಂಪಿಯನ್ ಟ್ರೋಫಿಗೆ ಗೊತ್ತಾಗುತ್ತೆ. ವೇಟ್ ಮಾಡಿ ನೋಡೋಣ. ಅಷ್ಟೊಂದ್ ದಿನ ಏನು ಇಲ್ಲ, ಇರೋದೇ 9 ಡೇಸ್. ಪಕ್ಕ ಸ್ಟ್ರಾಟಜಿ ಅಂತೂ ಗೊತ್ತಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಅದರಲ್ಲೂ ಅಲ್ಲದೆ ಇಂಗ್ಲೆಂಡ್ ಅವರು ಈ ಸೀರೀಸ್ ನ ಸೋತ್ರೆ ನಮ್ಮ ಇಂಡಿಯಾ ಈ ಸೀರೀಸ್ ನ ಸೀಲ್ ಡೌನ್ ಮಾಡ್ತು. ನೆಕ್ಸ್ಟ್ ನಡೆಯುವಂತದ್ದು 3ನೇ ODI ಮ್ಯಾಚ್, ಅದು ಅಹಮದಾಬಾದ್ ಅಲ್ಲಿ. ಏನ್ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲ್ಲ, ಆದ್ರೂ ನೋಡೋಣ ಅಲ್ಲೂ ಒಂದು ಬಿಗ್ ಸ್ಕೋರ್ ಬರುತ್ತೆ ಅಂತ. ಅದ್ರಲ್ಲೂ ಅಲ್ಲದೆ ಏನು ಗುರು ಮ್ಯಾಚ್ ನಡೆದಿದ್ದು, ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಇಂಗ್ಲೆಂಡ್ ಮೇಲೆ ಪಕ್ಕ ಅಲ್ಲಿ ಟಾಸ್ ವಿನ್ ಆದ್ರೆ ಬಾಲಿಂಗ್ ನ ತಗೋತಾರೆ ಅಂತ. ಅದು ಇಂಗ್ಲೆಂಡ್ ಅವರು ಟಾಸ್ ನ ಗೆದ್ದು ನಾವು ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೋತೀವಿ ಅಂತಂತಾರೆ. ಆದ್ರೂ ಇಂಗ್ಲೆಂಡ್ ಬ್ಯಾಟಿಂಗ್ ನ ತಗೊಂಡಿದ್ದು ನೋಡಿಟ್ನೆ ಇದೇನಪ್ಪ ಸ್ಪಿನ್ ಟ್ರ್ಯಾಕ್, ಅದ್ರಲ್ಲೂ ಅಲ್ಲದೆ ಇಷ್ಟು ಇದು ಕಾನ್ಫಿಡೆಂಟ್ ಆಗಿ ತಗೋತಾ ಇದಾರಲ್ಲ ಅಂತ ಅನ್ಕೊಂಡೆ. ಆದ್ರೂ ಇನ್ನಿಂಗ್ಸ್ ನ ಚೆನ್ನಾಗಿ ಕ್ಯಾರಿ ಮಾಡಿದ್ರು. ಫಸ್ಟ್ ವಿಕೆಟ್ ಗೆ 81 ರನ್ ಹೊಡೆದಿದ್ದು ಪಾರ್ಟ್ನರ್ಶಿಪ್. ನೀಟಾಗಿ ಬತ್ತು, ಅಡಿಪಾಯಿನ ನೀಟಾಗಿ ಹಾಕೊಟ್ರು ಪಾರ್ಟ್ನರ್ಶಿಪ್. ಅದೆಷ್ಟು 66 ಬಾಲ್ಗೆ 81. ಬೆಂಟಗೆಟ್ ಮತ್ತೆ ಶಾಲ್ಟೋ. ಅದಾದ ನಂತರ ಶಾಲ್ಟ್ ಅವರು ಔಟ್ ಆಗ್ತಾರೆ. ಅದಾದ ನಂತರ ರೂಟ್ ಬರ್ತಾರೆ. ರೂಟ್ ಮತ್ತೆ ಬೆಕೆಟ್ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಆಡೋ ಟೈಮಲ್ಲಿ ಬೆಂಟಗೆಟ್ ಅವರು ಒಂದು ಶಾಟ್ ನ ಹೊಡೆಯಕ್ ಹೋಗಿ ಜಡೇಜನ್ ಓವರ್ ಅಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಯ್ತಾರೆ. ಅದಾದ ನಂತರ ರೂಟ್ ಮತ್ತೆ ಬ್ರೋಕ್ಸ್ ಇವರಿಬ್ರು ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಅದರಲ್ಲೂ ಅಲ್ಲದೆ 83 ಬಾಲ್ಗೆ 66 ಬಿಲ್ಡ್ ಮಾಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಬ್ರೋಕ್ಸ್ ಅವರು ಒಂದು ಇಲ್ದಿರೋ ಶಾಟ್ ನ 6 ಹೊಡೆಯಕ್ ನೋಡ್ತಾರೆ, ನುಗ್ಗಿ ಕ್ಯಾಚ್ ಕೊಟ್ಟು ಔಟ್ ಆಯ್ತಾರೆ. ಶುಭ್ಮನ್ ಗಿಲ್ ಅವರು ಓಡಾಗಿ ಲಾಂಗ್ ಆನ್ ಅಲ್ಲಿ ಕ್ಯಾಚ್ ಹಿಡಿತಾರೆ, ರಿವರ್ಸ್ ಕ್ಯಾಚ್ ಹಿಡಿತಾರೆ. ಅದ್ದೂರಿ. ಅದು ರಿವರ್ಸ್ ಕ್ಯಾಚ್ ಹಿಡಿಯೋದು ಅಷ್ಟೊಂದು ಈಸಿ ಅಲ್ಲ, ಕ್ಯಾಚ್ ಹಿಡಿತಾರೆ ಅದ್ದೂರಿ. ಅದಾದ ನಂತರ ರೂಟ್ ಮತ್ತೆ ಬಟ್ಲರ್ ಇವರಿಬ್ರು ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಇವರಿಬ್ರು ಆಡೋದನ್ನ ನೋಡ್ಬಿಟ್ಟು ನಾನು ಪಕ್ಕ ಸ್ಕೋರ್ 350 ದಾಟುತ್ತೆ ಈ ಗ್ರೌಂಡ್ ಅಲ್ಲಿ, 300 ಬೆಂಕಿ ಸ್ಕೋರ್ ಅಂತ ಹೇಳಿದೆ ಓದ್ಬಿಡಿದ್ರೆ. ಆದ್ರೂ ಅಲ್ಲದೆ ಬೆಂಕಿ ಸ್ಕೋರ್ ಆದ್ರೂ ಏನಾದ್ರೂ ಇಂಗ್ಲೆಂಡ್ ಅವರು ಎಕ್ಸ್ಟ್ರಾ ಇನ್ನೊಬ್ಬ ಸ್ಪಿನ್ನರ್ ನ ಹಾಕೊಂಡು ಆಡ್ಸಿದ್ರೆ ಒಂದು ಸ್ವಲ್ಪ ಇಂಡಿಯಾ ಸ್ಟ್ರಗಲ್ ಮಾಡ್ತಾ ಇದ್ರು. ಆದ್ರೆ ಇವ್ರು ಯಾವುದೇ ರೀತಿ ಸ್ಪಿನ್ನರ್ಸ್ ನ ಇಂಟ್ರೊಡ್ಯೂಸೇ ಮಾಡ್ತಾ ಇರ್ಲಿಲ್ಲ, ಬರೀ ಸ್ಪೀಡರ್ಸ್ ಗೆ ಮಾಡ್ತಾ ಇದ್ರು. ಅದಾದ ನಂತರ ಯಾವಾಗ ಲಿವಿಂಗ್ಸ್ಟನ್ ಗೆ ಕೊಟ್ಟರು ಓವರ್, ಅವಾಗ್ಲೇ ರೋಹಿತ್ ಶರ್ಮಾ ಅವ್ರನ್ನ ವಿಕೆಟ್ ತೆಗೆದಿದ್ದು. ಅಲ್ಲಿವರೆಗೂ ವಿಕೆಟ್ ಬೀಳ್ತಾ ಇರ್ಲಿಲ್ಲ, ಬರೀ ಒಂದೇ ಸ್ಪಿನ್ನಿಂಗ್ ನ ಆಡಿಸ್ತಾ ಇದ್ರು. ಅದರಿಂದ ಇವರು ಒಂದ್ ಸ್ವಲ್ಪ ಹಿನ್ನಡೆ ಆಯ್ತು. ಅದಾದ್ರೂ ಇವ್ರು ಬ್ಯಾಟಿಂಗು ಚೆನ್ನಾಗಿ ಆಡಿದ್ರು. 350+ ಹೋಗುತ್ತೆ ಅಂದ್ರೆ ಬರೀ 304 ಗೆ ಬಂದು ನಿಂತಿದ್ದು. ಅದ್ರಲ್ಲೂ ಅಲ್ಲದೆ ಲಿವಿಂಗ್ಸ್ಟನ್ ಒಂದ್ ಸ್ವಲ್ಪ ಲಾಸ್ಟ್ ಗಂಟೆ ಆಡಿದ್ರು, ಸ್ಕೋರ್ ಹೋಯ್ತು. ಇಲ್ಲಾಂದ್ರೆ ಬೇಗನೆ ಔಟ್ ಆಗಿದ್ರೆ ಪಕ್ಕ 280 ಒಳಗೆ ಆಲ್ ಔಟ್ ಆಗೋಗಿರೋದು. ಅದರಲ್ಲೂ ಅಲ್ಲದೆ ಇಂಗ್ಲೆಂಡ್ ಅವರು 304ಕ್ಕೆ ಆಲ್ ಔಟ್ ಆಯ್ತಾರೆ, ಇನ್ನ ಒಂದು ಬಾಲ್ ಇರಂಗೆ. ಅದಾದ ನಂತರ ಇಂಗ್ಲೆಂಡ್ ಅವರ ಕೊಟ್ಟಿರುವಂತ ಟಾರ್ಗೆಟ್ ನ ಚೇಸಿಂಗ್ ಗೆ ಬರ್ತಾರೆ ನಮ್ಮ ಇಂಡಿಯಾ. ಅದರಲ್ಲೂ ಅಲ್ಲದೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೋ ಪಕ್ಕ ರೋಹಿತ್ ಶರ್ಮಾ ಅವರು ಈ ಮ್ಯಾಚ್ ಅಲ್ಲಿ ಒಂದು 50+ ರನ್ ಹೊಡಿತಾರೆ ಅಂತ. ಆದ್ರೆ ಆ 50+ ನ ಶತಕ ಕನ್ವರ್ಟ್ ಮಾಡಿ ಫ್ಯಾನ್ಸ್ ಗಳಿಗಂತೂ ದಿಲ್ ಖುಷ್ ಮಾಡ್ಬಿಟ್ರು. ನೋಡ್ತಾ ಇದ್ರೆ ಅದ್ರಲ್ಲೂ ಅಲ್ಲದೆ ಓಲ್ಡ್ ರೋಹಿತ್ ಶರ್ಮಾ, ಅದ್ರಲ್ಲೂ ಅಲ್ಲದೆ ಏನು 1 ವರ್ಷದ ನಂತರ
ಒಂದು ಶತಕ ಬತ್ತು ಅಂದ್ರೆ ದಿಲ್ ಖುಷ್ ಆಗೋದ್ರು. ಫಸ್ಟ್ ಮ್ಯಾಚ್ ಅಲ್ಲಿ ಬೇಗ ಔಟ್ ಆದ್ರು ಅಯ್ಯೋ ಅಂತ ಇದ್ ಮಾಡ್ತಾ ಇದ್ರು, ಅದ್ರಲ್ಲದೆ ಟ್ರೋಲ್ ಮಾಡ್ತಾ ಇದ್ರು ಇವ್ರು ಏನ್ ಇದ್ ಮಾಡ್ತಾವ್ರೆ ಅಂತ. ಆದ್ರೆ ಸೆಕೆಂಡ್ ಮ್ಯಾಚ್ ಹೆಂಗೆ ಕಮ್ ಬ್ಯಾಕ್ ಮಾಡಿ ಶತಕ ಮಾಡಿದ್ರು ಅದೇ ರೀತಿ ನೆಕ್ಸ್ಟ್ ಮ್ಯಾಚ್ ವಿರಾಟ್ ಕೊಹ್ಲಿ ಇಂದನೂ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ. ಅಲ್ಲದೆ ಮ್ಯಾಚ್ ನಡೆಯೋ ಟೈಮಲ್ಲಿ ಒಂದ್ ಸ್ವಲ್ಪ ಫ್ಲಡ್ ಲೈಟ್ ಇತ್ತು, ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅದರಿಂದ 10 ರಿಂದ 15 ನಿಮಿಷ ಆ ಮ್ಯಾಚ್ ನಿಲ್ಸಿದ್ರು. ಅದ್ರಲ್ಲೂ ಅಲ್ಲದೆ ಅದೇನಾಯ್ತೋ ಗೊತ್ತಿಲ್ಲ, ಒಂದು ಫಡ್ ಲೈಟ್ ಇದ್ದಂಗೆ ಒಂದು ಸ್ವಲ್ಪ ಹತ್ಕತ್ತು, ಒಂದೊಂದ್ ಸ್ವಲ್ಪ ಇದಾಯ್ತು. ಅದಕ್ಕೋಸ್ಕರ ಫಡ್ ಲೈಟ್ ನ ಒಂದು ಸ್ಟಾರ್ಟ್ ಮಾಡಕ್ ನೋಡಿದ್ರು, ಲೈಟ್ ಆನ್ ಮಾಡಕ್ಕಾದ್ರೆ ಆನೇ ಆಯ್ತಾ ಇರಲಿಲ್ಲ. ಅದಾದ ನಂತರ 10 ನಿಮಿಷ ಗಂಟೆ ಒಂದ್ ಸ್ವಲ್ಪ ಮ್ಯಾಚ್ ನ ನಿಲ್ಸಿದ್ರು. ಅವಾಗ ರೋಹಿತ್ ಶರ್ಮಾ ಒಂದ್ ಸ್ವಲ್ಪ ಫ್ರಸ್ಟ್ರೇಷನ್ ಆದ್ರು, ಏನಕ್ಕೆ ಹಿಂಗ್ ಆಯ್ತು ಅಂತ. ಅದ್ರಲ್ಲೂ ಅಲ್ಲದೆ ಒಂದು ಸ್ವಲ್ಪ BCCI ಒಂದ್ ಸ್ವಲ್ಪ ಟ್ರೋಲ್ ಮಾಡಕ್ ಇದ್ ಮಾಡಿದ್ರು, ಏನಕ್ಕೆ ಲೈಟಿಂಗ್ ನ ಸರಿಯಾಗಿ ನೋಡಿ ಇದ್ ಮಾಡಿಲ್ಲ ಅಂತ. ಏನು ಮಾಡಕ್ಕಾಗಲ್ಲ, ಒಂದೊಂದು ಟೈಮಲ್ಲಿ ಕೈ ಕೊಡೋ ಅಂತ ಪರಿಸ್ಥಿತಿ ಬರುತ್ತೆ. ಹಾಗೆ ಅಲ್ಲೂ ಸಹ ಒಂದು ಫಡ್ ಲೈಟ್ ಎಫೆಕ್ಟ್ ಆಯಿತು ನಮ್ಮ ಮ್ಯಾಚ್ಗೆ, ಏನು ಮಾಡಕ್ಕಾಗಲ್ಲ. ಹಾಗೆ ಶುಭ್ಮನ್ ಗಿಲ್ ಮತ್ತೆ ರೋಹಿತ್ ಶರ್ಮಾ ಅವರ ಪಾರ್ಟ್ನರ್ಶಿಪ್ ಅಂತೂ ಅದ್ದೂರಿಯಾಗಿತ್ತು. 136 ಪಾರ್ಟ್ನರ್ಶಿಪ್ 100 ಬಾಲ್ಗಳಿಗೆ ಅದ್ದೂರಿ ಗುರು. ಅದ್ರಲ್ಲದೆ ಶುಭ್ಮನ್ ಗಿಲ್ ಅವರು ಸ್ಟ್ರೈಟ್ ರೊಟೇಷನ್ ಮಾಡ್ಕೊಡ್ತಿದ್ರೆ, ರೋಹಿತ್ ಶರ್ಮಾ ಅವರು ಒನ್ ಹ್ಯಾಂಡ್ ಇಂದ ಮ್ಯಾಚ್ ನ ನೀಟಾಗಿ ತಗೊಂಡು ಹೋಗ್ತಾ ಇದ್ರು. ಯಾವ ಓವರ್ಗೆ ಅಂದ್ರೆ ಪಕ್ಕ 2 4 ಒಂದ್ 6 ಬರ್ತಾ ಇರೋದು, ಹಂಗೆ ಹೊಡ್ಕೊಂಡು ಹೋಯ್ತಾ ಇದ್ದು. ಯಾವುದೇ ರೀತಿ ಒಂದು 10 ರನ್ಗಿಂತ ಕಮ್ಮಿ ಬರ್ತಾರಲ್ಲ, ಮಿನಿಮಮ್ ಅಂದ್ರೆ 10 ರನ್ ಮೇಲೆ ಹೋಯ್ತಿತ್ತು ಓವರ್ಗೆ. ಅದಕ್ಕೋಸ್ಕರ ಇಂಡಿಯಾ 136 ರನ್ ಗಂಟ ಯಾವುದೇ ವಿಕೆಟ್ ಬಿದ್ದಿರ್ಲಿಲ್ಲ. ಅದಾದ ನಂತರ ಶುಭ್ಮನ್ ಗಿಲ್ ಅವರು ಆ ಬಾಲ್ ಶುಭ್ಮನ್ ಗಿಲ್ ಅವರು ಸ್ಲೋ ಬರುತ್ತೆ ಅಂತ ಅನ್ಕೊಂಡಿದ್ರು, ಆದ್ರೆ ಎಕ್ಸ್ಪೆಕ್ಟೇಷನ್ ಅವರು ಸ್ಪೀಡ್ ಆಗಿ ಮಾಡಿದ್ರು. ಅದಕ್ಕೋಸ್ಕರ ಬಂದು ಶುಭ್ಮನ್ ಗಿಲ್ ಅವರು ಔಟ್ ಆಯ್ತಾರೆ. ಅದಾದ ನಂತರ ವಿರಾಟ್ ಕೊಹ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ ಇತ್ತು, ಅವರು ಔಟ್ ಆಯ್ತಾರೆ. ಅದ್ರಲ್ಲದೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿದೆ, ನಿನ್ನೆ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು 50+ ರನ್ ಹೊಡಿತಾರೆ ಅಂತ. ಆದ್ರೆ ಅನ್ಫಾರ್ಚುನೇಟ್ ಆಗಿ ಕವರ್ ಡ್ರೈವ್ ಹೊಡಿಯಕ್ ಹೋಗಿ ಅದ ಕ್ಯಾಚ್ ಕೊಟ್ಟಿರೋದು. ಅದ್ರಲ್ಲೂ ಅಲ್ಲದೆ ನಾವು ಅನ್ಕೊಂಡಿದೆ ಸ್ಟೆಂಪ್ ಏನೋ ಕೇಳಿದಾರೆ ಅಂತ ಅನ್ಕೊಂಡ್ರೆ, ಅದು ಕ್ಯಾಚ್ ಕೇಳಿದಾರೆ. ಆದ್ರೂ ಎಡ್ಜ್ ಆಗಿತ್ತು, ಎಡ್ಜ್ ಆಗಿತ್ತು. ವಿರಾಟ್ ಕೊಹ್ಲಿ ಅವ್ರಿಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಡ್ಜ್ ಆಗಿತ್ತು. ಅಲ್ಟ್ರಾ ಎಡ್ಜ್ ಅಲ್ಲಿ ಗೊತ್ತಾಯ್ತು. ಆಮೇಲೆ ವಿರಾಟ್ ಕೊಹ್ಲಿ ಅವರು 8 ಬಾಲ್ಗೆ 5 ರನ್ ಹೊಡೆದಿದ್ರು, ಔಟ್ ಆದ್ರು. ಅದಾದ ನಂತರ ರೋಹಿತ್ ಶರ್ಮಾ ಮತ್ತೆ ಶ್ರೇಯಸ್ ಅಯ್ಯರ್ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಇವರು 70 ರನ್ಗಳ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ, ಅದ್ದೂರಿ. ಇವರಿಬ್ರು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಕೊಟ್ಟ ನಂತರ ರೋಹಿತ್ ಶರ್ಮಾ ಅವರು ಲಿವಿಂಗ್ಸ್ಟನ್ ಓವರ್ ಅಲ್ಲಿ ನುಗ್ಗಿ ಹೊಡೆಯಕ್ ಹೋಗ್ತಾರೆ, ಇದರಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದಾದ ನಂತರ ಅಕ್ಷರ್ ಪಟೇಲ್, ಶ್ರೇಯಸ್ ಅಯ್ಯರ್ ಇವರಿಬ್ರು 38 ರನ್ಗಳ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ಅದರಲ್ಲೂ ಅಲ್ಲದೆ ಇವರಿಬ್ರಲ್ಲಿ ಅಕ್ಷರ್ ಪಟೇಲ್ ರನ್ ಔಟ್ ಬೇಗನೆ ಆಗ್ಬೇಕಾಗಿತ್ತು, ಆದ್ರೆ ಅದಾದ ನಂತರ ಅಕ್ಷರ್ ಪಟೇಲ್ ಶ್ರೇಯಸ್ ಅಯ್ಯರ್ನ ಔಟ್ ಮಾಡ್ತಾರೆ. ಅದಾದ ನಂತರ ವಿಕೆಟ್ಗಳು ಬೇಗನೆ ಉದುರೋಯ್ತವೆ. ಆದ್ರೂ ಲಾಸ್ಟ್ ಅಲ್ಲಿ ಜಡೇಜಾ ಮತ್ತೆ ಅಕ್ಷರ್ ಇವರಿಬ್ರು ನಿಂತಿ ಒಂದು ತಕ್ಕ ಮಟ್ಟಿಗೆ 21 ರನ್ ಹೊಡೆದು ಇಂಡಿಯಾನ ವಿನ್ ಮಾಡ್ತಾರೆ. ಅದಾದ ನಂತರ ಇಂಡಿಯಾ ಈ ಸೀರೀಸ್ ನ ಸ್ಟ್ರಾಂಗ್ ಆಗಿ ಸೀಲ್ ಡೌನ್ ಮಾಡ್ತಾರೆ. ಅದರಲ್ಲೂ ಅಲ್ಲದೆ ಇದೇ ಜೋಶ್ ಅಲ್ಲಿ ಚಾಂಪಿಯನ್ ಟ್ರೋಫಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನಮ್ಮ ಇಂಡಿಯಾ. ಹಾಗೆ ಇದೇ 15ನೇ ತಾರೀಕು ಅವರು ದುಬೈಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ, ನೋಡೋಣ ಹೇಗಿರುತ್ತೆ ಅಂತ. ಅದರಲ್ಲೂ ಅಲ್ಲದೆ ಜಸ್ಪ್ರೀತ್ ಬುಮ್ರಾ ಅವ್ರ ಬಗ್ಗೆ ಇನ್ನೂ ಯಾವುದೇ ರೀತಿ ರಿಪೋರ್ಟ್ ಬಂದಿಲ್ಲ, ಬಂದ್ರೆ ಅದನ್ನು ರಿಪೋರ್ಟ್ ಸಹ ಅಪ್ಡೇಟ್ ಮಾಡ್ತೀನಿ. ಮ್ಯಾಚ್ ಅಂತೂ ಅದ್ದೂರಿಯಾಗೆ ಇತ್ತು. ನೆಕ್ಸ್ಟ್ ಮ್ಯಾಚ್ ಎಕ್ಸ್ಪೆಕ್ಟೇಷನ್ ಇರೋದು ನನಗೆ ವಿರಾಟ್ ಕೊಹ್ಲಿಯಿಂದ. ಅದ್ರಲ್ಲೂ ಅಲ್ಲದೆ ಮ್ಯಾಚ್ ಸೀಲ್ ಡೌನ್ ಆಗಿದೆ. ಈ ಮ್ಯಾಚ್ ವಿರಾಟ್ ಕೊಹ್ಲಿಗೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಂತ ಅನ್ಕೊಂಡು ನಿಧಾನಕ್ಕೆ ಇನ್ನಿಂಗ್ಸ್ ನ ಕ್ಯಾರಿ ಮಾಡಿ ಒಂದು 50+ ರನ್ ಹೊಡೆದು ಆದ್ಮೇಲೆ ಶತಕಕ್ಕೆ ಕನ್ವರ್ಟ್ ಮಾಡಿದ್ರೆ ಫ್ಯಾನ್ಸ್ ಗಳು ದಿಲ್ ಖುಷ್ ಆಗೋಗ್ತಾರೆ. ಅದ್ರಲ್ಲೂ ಅಲ್ಲದೆ ವಿರಾಟ್ ಕೊಹ್ಲಿ ಅವರು ಸಹ ಶತಕ ಬಾರಿಸಿ, ಇಲ್ಲ ವಿರಾಟ್ ಕೊಹ್ಲಿ ಅವರು ಶತಕನ BGT ಎಲ್ಲ ಹೊಡೆದ್ಬಿಟ್ಟಿದ್ದಾರೆ. ನಮ್ಗಂತೂ ಅವಾಗ್ಲೇ ಒಂದು ಶತಕ ಬಂದಿದೆ. ಆದ್ರೂ ODI ಫಾರ್ಮೆಟ್ ನ ನೋಡಿದೆ, ಅದು ಲಾಂಗ್ ಗ್ಯಾಪೇ ಆಗಿದೆ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವರಿಂದ ನೆಕ್ಸ್ಟ್ ನಡೆಯುವಂತ ಮ್ಯಾಚ್ ಅಹಮದಾಬಾದ್ ಅಲ್ಲಿ ಒಂದು ಶತಕ ಬರ್ಲಿ ಅಂತ ಫ್ಯಾನ್ಸ್ ಗಳಿಂದ ಒಂದು ಆಸೆ. ನೋಡೋಣ ಯಾವ ರೀತಿ ನಮ್ಮ ಇಂಡಿಯಾ ಏನ್ ಮಾಡ್ತಾರೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.